ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಮೂಡಾದಲ್ಲಿ ನುಂಗಿದರಣ್ಣ ಸಂವಿಧಾನ ವಿರೋಧಿ ಸಿದ್ದರಾಮಯ್ಯನವರಿಗೆ ಕೋರ್ಟ್ ಆದೇಶವನ್ನು ಧಿಕ್ಕರಿಸುತ್ತಿರುವ ಸಿದ್ದರಾಮಯ್ಯನವರಿಗೆ ಕೋರ್ಟ್ ಆದೇಶವನ್ನು ಅವಮಾನಿಸುತ್ತಿರುವ ಸಿದ್ದರಾಮಯ್ಯನವರಿಗೆ ಕೋರ್ಟ್ ಆದೇಶವನ್ನು ಅವಮಾನಿಸುತ್ತಿರುವ ಜಮೀರ್ ಅಹಮದ್ ಖಾನ್ಗೆ ಹೈಕೋರ್ಟ್ ವಿರೋಧಿ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಣ್ಣ ನುಂಗಿದರಣ್ಣ ಸಿದ್ದರಾಮಣ್ಣ ಕರ್ನಾಟಕ ರಾಜ್ಯದಲ್ಲಿ ನುಂಗಿದರಣ್ಣ ಸಿದ್ದರಾಮಣ್ಣ ನುಂಗಿದರಣ್ಣ ಸಿದ್ದರಾಮಣ್ಣ ನಾಗೇಂದ್ರ ಅವರೇ, ಗ್ರಾಮಾಂತರ ಅಧ್ಯಕ್ಷರು ಸನ್ಮಿತರಾದಂತ ಮಾದೇಸ್ವಾಮಿ ಅವರೇ, ನೆರೆದಿರುವಂತ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ, ಮಾತೆಯರೇ, ಈಗಾಗಲೇ ಎಲ್ಲ ವಿಷಯವನ್ನ ಎಲ್ಲರೂ ಮಾತಾಡಿದ್ದಾರೆ ಬಂಧುಗಳೇ. ಆದ್ರೆ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ರಾಜ್ಯಪಾಲರ ರಾಜಭವನವನ್ನ ಕೇಂದ್ರ ಸರ್ಕಾರ ದುರುಪಯೋಗ ಮಾಡಿಕೊಂಡಿದೆ, ಬಿಜೆಪಿಯವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಎನ್ನುವಂತ ಆರೋಪವನ್ನ ಪದೇ ಹೇಳಿ ಹೈಕೋರ್ಟ್ಗೆ ರಿಟ್ ಅನ್ನ ಹೋದ್ರು. ರಾಜ್ಯಪಾಲರು ಏಕಪಕ್ಷೀಯವಾದಂತ ನಿರ್ಧಾರವನ್ನ ಮಾಡಿಬಿಟ್ಟಿದ್ದಾರೆ. ಇದರ ವಿರುದ್ಧ ನನಗೆ ನ್ಯಾಯ ಕೊಡಿ ಅಂತ ಹೇಳಿ ನಾವು ಪ್ರಾರಂಭದಿಂದಾನು ಹೇಳ್ತಾ ಇದ್ವಿ. ಎಲ್ಲಾ ದಾಖಲೆಗಳು ಮುಖ್ಯಮಂತ್ರಿಗಳ ವಿರುದ್ಧ ಇದ್ದದನ್ನ ನಾವು ಪದೇ ಹೇಳ್ತಾ ಇದ್ವಿ. ಆದ್ರೆ ಮೈಸೂರಿನ ಮೂಡಾದಲ್ಲಿ ಇರಬೇಕಾದಂತ ಎಲ್ಲಾ ದಾಖಲೆಗಳು ಬೆಂಗಳೂರಿಗೆ ಹೋಗಿದ್ದಾವೆ. ಭೈರತಿ ಸುರೇಶ್ ಅವರು ಹೊತ್ಕೊಂಡು ಹೋಗಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ನಾವು ಮಾಡಿದ್ವಿ ಬಂಧುಗಳ. ಇವತ್ತು ಅದಕ್ಕೆ ಪ್ರೂವ್ ಆಗುವಂತ ರೀತಿಯಲ್ಲಿ ಮುಖ್ಯಮಂತ್ರಿಗಳೇ ಅವರ ಟ್ವಿಟರ್ ಅಕೌಂಟ್ ಅಲ್ಲೇ ವೈಟರ್ ಹಾಕಿದ ಪೇಪರ್ ಅನ್ನ ಪ್ರದರ್ಶನ ಮಾಡಿದ್ದು. ಮೂಡಾದಲ್ಲಿ ಇರಬೇಕಾದಂತ ಫೈಲು ಹೇಗೆ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಯ್ತು ಅನ್ನೋದನ್ನ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ವಿ. ಈ ರೀತಿಯಲ್ಲಿ ಹೈಕೋರ್ಟಿನ ತೀರ್ಪಿನ ನಂತರ 197 ಪುಟಗಳ ತೀರ್ಪನ್ನ ಓದಿದ್ರೆ ಪ್ರತಿಯೊಂದು ಅಂಶವೂ ಅದರಲ್ಲಿ ಉಲ್ಲೇಖ ಆಗಿದೆ. 14 ಸೈಟ್ ತಗೊಂಡಿರೋ ಸರಿ ಇಲ್ಲ, ಸೈಟ್ ತೆಗೆದುಕೊಂಡಿರುವಂತ ದೇವರಾಜ ಹೆಸರಿನಲ್ಲೇ ಜಮೀನೇ ಇಲ್ಲ. ಅದನ್ನ ಈಗಾಗಲೇ ಮೈಸೂರಿನ ಅದಾಲತ್ ಕೋರ್ಟ್ ಈಗಾಗಲೇ ಹೇಳಿತ್ತು. ಅದು ಮೈಲಾರಯ್ಯ ಅನ್ನುವಂತರಿಗೆ ಸೇರಿದ್ದು, ದೇವರಾಜ್ ಅನ್ನುವವರಿಗೆ ಅಲ್ಲ ಅಂತ. ದೇವರಾಜ್ ಅನ್ನುವವರ ಹೆಸರಿಗೆ ಅಲ್ದೇ ಇದ್ಮೇಲೆ ದೇವರಾಜಗೆ ಮಲ್ಲಿಕಾರ್ಜುನ ಸ್ವಾಮಿ ಮಾಡಿಕೊಡ್ತಾರೆ ಅನ್ನುವಂತ ಪ್ರಶ್ನೆಯನ್ನು ನಾವು ಎತ್ತಿದ್ವಿ ಬಂಧುಗಳೇ. ಈ ರೀತಿಯಲ್ಲಿ ಏನೇನೆಲ್ಲ ಅಬ್ಸರ್ವೇಷನ್ ಅನ್ನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು ಮಾಡ್ತಾ ಇದ್ರು, ಏನೇನ್ ತಪ್ಪಾಗಿದೆ ಅಂತ ಹೇಳ್ತಾ ಇದ್ರು. ಆ ಎಲ್ಲ ತಪ್ಪುಗಳನ್ನ ಹೈಕೋರ್ಟ್ ಹೌದು ತಪ್ಪಾಗಿದೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನೂ ಒಂದು ಆಶ್ಚರ್ಯ ಅಂದ್ರೆ ನಮ್ಮ ಮೈಸೂರಿನ ಅವತ್ತಿನ ಮೂಡಾದ ಮೀಟಿಂಗ್ ಅಲ್ಲಿ ರೆಸಲ್ಯೂಷನ್ ಆಗಿದೆ ಅಂತೇಳಿ, ಆದ್ರೆ ಅವತ್ತು ರೆಸಲ್ಯೂಷನ್ ಆಗಿಲ್ಲ. ರೆಸಲ್ಯೂಷನ್ ಆಗಿದೆ ಅನ್ನುವಂತ ತಪ್ಪಭಿಪ್ರಾಯವನ್ನ ಮೂಡಿಸಿರುವಂತ ಆಗಿನ ಆಯುಕ್ತರ ವಿರುದ್ಧ ನಾವು ಕಂಪ್ಲೇಂಟ್ ಅನ್ನು ಕೊಟ್ವಿ. ಆಮೇಲೆ ದಿನೇಶ್ ಕುಮಾರ್ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದರೆ ಈ ರೀತಿಯಲ್ಲಿ ಇವತ್ತು ಹೈಕೋರ್ಟ್ ತೀರ್ಪು ಲೋಕಾಯುಕ್ತಕ್ಕೆ ಜನಪ್ರತಿನಿಧಿಗಳ ಕೊಟ್ಟು ಲೋಕಾಯುಕ್ತಕ್ಕೆ CRPC ಅಲ್ಲಿ ತನಿಖೆ ಮಾಡಬೇಕು ಅಂತ ಹೇಳಿದೆ. ಆದ್ರೆ ಮೈಸೂರಿನ ಲೋಕಾಯುಕ್ತ ಎಸ್ಪಿ ನನ್ನ ಮೇಲಧಿಕಾರಿಯ ಏನೋ ಮಾತನ್ನ ಕೇಳ್ಕೊಂಡ್ ಬರ್ತೀವಿ ಬೆಂಗಳೂರಿಗೆ ಹೋಗಿದ್ದಾರೆ. ಇವತ್ತವರೆಗೂ ಈಗಿನವರೆಗೂ FIR ದಾಖಲಿಸಿಲ್ಲ. FIR ನ ಮಾಡಬೇಕು ಅಂದ್ರೆ ಮುಖ್ಯಮಂತ್ರಿ ವಿರುದ್ಧ ಮಾಡಬೇಕು, ಅವ್ರ ಪತ್ನಿ ವಿರುದ್ಧ ಮಾಡಬೇಕು, ಅವ್ರ ಮಾಮಯ್ಯನ ವಿರುದ್ಧ ಮಾಡಬೇಕು. ಆದ್ರೆ ಮಾಡಕ್ಕೆ
ಹೋರಾಟ ಹೀಗೆ ಮುಂದುವರಿಯುತ್ತೆ ಅಂತೇಳಿ ನಾವೀಗ ಮುತ್ತಿಗೆ ಕಾರ್ಯಕ್ರಮಕ್ಕೆ ಹೊರಡ್ತಾ ಇದ್ದೇವೆ ಬಂಧುಗಳ. ಈಗ ನಮ್ಮೆಲ್ಲರನ್ನ ಕುರಿತು ಮಹೇಶ್ ಮಾತಾಡ್ತಾರೆ. ಅದಾದ್ಮೇಲೆ ನಾವೆಲ್ಲರೂ ಮುತ್ತಿಗೆ ಕಾರ್ಯಕ್ರಮಕ್ಕೆ ಹೊರಡ್ತೀವಿ. ಬೋಲೋ ಭಾರತ್ ಮಾತಾ ಕಿ.